ಇನ್ನು ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಾಗಡಿ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ವಿರೋಧ ಪಕ್ಷದವರು ಅದನ್ನೇ ಹೇಳ್ತಾರೆ. ಮೊಸರಲ್ಲಿ ಕಲ್ಲು ಹುಡುಕೋದು ಅವರ ಕೆಲಸ. ನಾಗೇಂದ್ರ ಅವರದ್ದು ಪ್ರಕರಣ ಏನಿದೆ ಅದು ಕೋರ್ಟಲ್ಲಿದೆ. ನ್ಯಾಯಾಲಯದಲ್ಲಿ ಇನ್ನೂ ಶಿಕ್ಷೆ ಘೋಷಣೆಯಾಗಿಲ್ಲ. ಘೋಷಣೆ ಆದ ಮೇಲೆ ನೋಡೋಣ. ನೈಸ್ ಯೋಜನೆ ವಿಚಾರ HDK ಪತ್ರ ಕೂಡ ಬರೆದಿದ್ದಾರೆ. ವಿರೋಧ ಪಕ್ಷದವರು ಇದನ್ನೇ ಹೇಳುತ್ತಾರೆ, ರಾಜೀನಾಮೆ ಕೊಡಲಿ ಅಂತ ಹೇಳುತ್ತಾರೆ. ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದೇ ಅವರ ಕೆಲಸ. ಬೆಂಗಳೂರಿನಲ್ಲಿ ಬಾಲಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಿದ್ದಾರೆ. ಅವರೆಲ್ಲ ಮೊಸರಲ್ಲಿ ಕಲ್ಲು ಹುಡ್ಕಂತಕ್ಕಂಥದ್ದು ಏನಂದ್ರೆ, ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೌದು, ಕೋರ್ಟಲ್ಲಿ ಏನು ತೀರ್ಮಾನ ತಗೋತದೋ ನೋಡೋಣ. ಆಮೇಲೆ ಅದನ್ನ ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎದುರಿಸ್ತಾರೆ. ಕೋರ್ಟ್ನಲ್ಲಿ ಸರಿಯಾದಂಥ ರೀತಿಯಲ್ಲಿ ನಾವು ಕೂಡ ವಾದ ಮಂಡಿಸ್ತೀವಿ. ನೋಡೋಣ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೋ ಆಮೇಲೆ ಅದ್ರ ಬಗ್ಗೆ